ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, 2025 ಡಿಸೆಂಬರ್ ತಿಂಗಳಿನ ಮೇಷರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನ ತಿಳಿಯೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿ, ಮರಿದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಮಿಥುನದಲ್ಲಿ ಗುರುಗ್ರಹ, 5ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಕೇತುಗ್ರಹ, ಇನ್ನು 8ನೇ ಮನೆಯಾದ ವೃಶ್ಚಿಕದಲ್ಲಿ ಶುಕ್ರ, ರವಿ, ಬುಧಗ್ರಹ, ಇನ್ನ 9ನೇ ಮನೆಯಲ್ಲಿ ಧನುರ್ ರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಕುಜಗ್ರಹ, ನಂತರ 11ರಲ್ಲಿ ಕುಂಭ ರಾಶಿಯಲ್ಲಿ ರಾಹುಗ್ರಹ, 12ನೆಯ ಮನೆಯಲ್ಲಿ ಶನಿಗ್ರಹ ಸ್ಥಿತವಾಗಿದ್ದಾರೆ. ಸ್ನೇಹಿತರೆ, ಇದು ನಿಮ್ಮ ಡಿಸೆಂಬರ್ ತಿಂಗಳಿನ ಗೋಚಾರದ ಕುಂಡಲಿ. ಇನ್ನು ರವಿಗ್ರಹವು 15ರವರೆಗೆ ವೃಶ್ಚಿಕದಲ್ಲಿ ಇರುವುದು, ನಂತರ 16ರಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುತ್ತಾರೆ. ಸ್ನೇಹಿತರೆ, ಇನ್ನ ನಿಮ್ಮ ರಾಶಿಯವರಿಗೆ 6.5 ವರ್ಷಗಳ ಕಾಲ ಇನ್ನು ನಡೆಯುತ್ತಿರುತ್ತದೆ. ಆದರೆ ಭಯಪಡುವಂತಿಲ್ಲ. ಇತರೆ ಶುಭ ಗ್ರಹಗಳ ದೃಷ್ಟಿ ಶುಭ ಸ್ಥಾನದಿಂದ ಒಳ್ಳೆಯ ಶುಭ ಫಲಗಳನ್ನು ನೀವು ಕಾಣುವಿರಿ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವುದು. ಆತುರಪಟ್ಟು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಧಾನವಾಗುವುದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ, ಯಾರಿಗೂ ಸಾಲ ನೀಡಬೇಡಿ. ಇನ್ನು ಓದುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಫಲಗಳು ಲಭಿಸುವುದು. ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣುವಿರಿ. ನಿಮ್ಮ ಬಂಧು ಮಿತ್ರರಿಂದ ಹಣದ ಸಹಾಯವಾಗುವ ಸಾಧ್ಯತೆ ಇರುವುದು. ಇನ್ನು ಹೊಸ ವಾಹನಗಳನ್ನು ತೆಗೆದುಕೊಳ್ಳುವುದನ್ನು ಮುಂದೂಡುವುದು ಒಳ್ಳೆಯದು. ಇನ್ನು ವಾಹನಗಳನ್ನು ಚಲಾಯಿಸುವಾಗ ಎಚ್ಚರ ವಹಿಸಿ. ಇನ್ನು ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗುವ ಅವಕಾಶ ದೊರೆಯುವುದು. ಇನ್ನು ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡುವವರಿಗೆ ಒಳ್ಳೆಯ ಶುಭ ಸಮಯ. ಹೊಸದಾಗಿ ಭೂಮಿ, ಮನೆ ಖರೀದಿಸುವುದನ್ನು ಮುಂದೂಡುವುದು ಒಳ್ಳೆಯದು. ಗೃಹಾರಂಭ, ಗೃಹ ಪ್ರವೇಶ, ಈ ರೀತಿ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಶುಭ ಸಮಯವಾಗಿದೆ. ಇನ್ನು ರಿಯಲ್ ಎಸ್ಟೇಟ್ ಮಾಡುವವರಿಗೆ ಅಂದುಕೊಂಡಿದ್ದ ಲಾಭವು ಅದರಲ್ಲಿ ಸಿಗುವುದು ಸ್ವಲ್ಪ ಕಷ್ಟಕರವಾಗುವುದು. ಹೊಸದಾಗಿ ಉದ್ಯೋಗವನ್ನು ಹುಡುಕುವವರಿಗೆ ಒಳ್ಳೆಯ ಶುಭ ಸಮಯ. ನಂತರ ಉದ್ಯೋಗವನ್ನು ಬದಲಾಯಿಸುವವರಿಗೆ ಒಳ್ಳೆಯ ಶುಭಯೋಗ ಪ್ರಾಪ್ತಿಯಾಗುವುದು. ಇನ್ನು ಎಲ್ಲಾ ರೀತಿಯ ಬಟ್ಟೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವು ಸಿಗುವುದು. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಇತರೆ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಸಂಬಂಧಪಟ್ಟ ಎಲ್ಲಾ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಸಿಗುವುದು. ಇನ್ನು ಎಲೆಕ್ಟ್ರಿಕಲ್ ವ್ಯಾಪಾರಸ್ಥರಿಗೂ ಒಳ್ಳೆಯ ಲಾಭ ಸಿಗುವುದು. ಎಲ್ಲಾ ರೀತಿಯ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸಂಬಂಧಪಟ್ಟ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ನಿಧಾನವಾಗುವುದು. ನಿಮ್ಮ ಮೂಲ ಜಾತಕದ ಗ್ರಹಗಳ ಶುಭ ಸ್ಥಾನದಿಂದ ಇನ್ನು ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣುವಿರಿ. ಪರಿಹಾರ ಎಂದು ಹೇಳುವುದಾದರೆ, ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಮಾಡುವುದು ತುಂಬಾ ಉತ್ತಮ. ಸಾಧ್ಯವಾದರೆ ಯಾವುದಾದರೂ ಗುರುಗಳ ದೇವಾಲಯಕ್ಕೆ ಹೋಗಿ ಒಳ್ಳೆಯದು. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.